ಗುರುಜಿ, ಶಿವಂ ವಾಸ್ತುವಿನಲ್ಲಿ ನೀವು ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ನಮಗೆ ಒಂದು ಮಾಹಿತಿಯನ್ನ ನೀಡ್ತಾ ಇದ್ರಿ. ಅದು ಮಧ್ಯದಲ್ಲೇ ನಿಂತು ಹೋಗಿತ್ತು. ಆದ್ರೆ ದಯವಿಟ್ಟು ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ಅದೇನಪ್ಪಾ ಅಂದ್ರೆ, ಮನೆಯ ಹತ್ರ ಹಿಂಭಾಗದಲ್ಲಿರ್ಬೋದು, ಮುಂಭಾಗದಲ್ಲಿರ್ಬೋದು ದೇವಿ ದೇವಸ್ಥಾನಗಳಾಗಿರ್ಬೋದು ಅಥವಾ ಈಶ್ವರನ ದೇವಸ್ಥಾನಗಳು ಇರಬಾರ್ದು, ಅದು ಏಳ್ಗೆ ಆಗಲ್ಲ ಅಂತ ಹೇಳ್ತಿದ್ರಿ. ಮಾತುಕತೆ ಮುಂದುವರಿಸೋಣ್ವೆ? ಖಂಡಿತ. ಎಲ್ಲರೂ ವೀಕ್ಷಕ ಬಾಂಧವರಿಗೆ, ನಿಮ್ಮ ಲೋಕಕ್ಕೆಲ್ಲರಿಗೂ ಸ್ವಾಗತ. ಯಾರಿಗೆ? ಶಿವ ಅನ್ನ ಪರಮೇಶ್ವರನಿಗೆ. ಆ ಶಿವನ ಸ್ವಾಗತ ಮಾಡಿದಾಗ ಅವನ ಜೊತೆ ಬರೋನು ಯಾರೋ? ವಾಸ್ತು ಪುರುಷ. ಅದಕ್ಕೆ ಶಿವಂ ವಾಸ್ತು, ಶಿವಂ ವಾಸ್ತು, ಶಿವಂ ವಾಸ್ತು ಹೇಳಕ್ಕಿಂತ ಕರೆದು ಬಿಟ್ರೆ ಒಳ್ಳೇದಲ್ಲ. ಬನ್ನಿ ಕರೆದು ಬಿಡೋಣ. ಬಹಳ ಸಂತೋಷ. ಇಂಥ ಒಳ್ಳೆ ಶಿವಂ ವಾಸ್ತುನ ಕರೆದು ಆಧಾರದ ಸ್ವಾಗತವನ್ನು ಬಯಸಿದಕ್ಕಂಥ ಎಲ್ಲ ವೀಕ್ಷಕರಿಗೆ ಇವತ್ತಿನ ಶಿವಂ ವಾಸ್ತುವಲ್ಲಿ ದಿವ್ಯ ಕೇಳೋರ ಪ್ರಶ್ನೆ ಏನಪ್ಪ ಅಂದರೆ, ಜೀವನದಲ್ಲಿ ಪ್ರತಿಯೊಬ್ಬರು ಮನೆ ಮಾಡಬೇಕು ಅಂತಾನೆ. ಏನೋ ಒಂದು ಒಳ್ಳೆ ಮನೆ ಮಾಡ್ತಾನೆ, ಭಾಳ ಸಂತೋಷ. ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನಕ್ಕೆ ನಾನು ಹೇಳಿದ್ದೀನಿ, ಶಿವಂ ವಾಸ್ತು ಅನ್ನೋ ಸಮಯಕ್ಕೆ ಭಾಳ ಜನ ಕಾರ್ಯಕ್ರಮಗಳು ನೋಡ್ತಾ ಇದ್ದೀರ. ಇದರಲ್ಲಿ ಈ TRP ಅನ್ನೋ ಜಾಗ ಅಲ್ಲದೆ ಆ ಜಾಗಗಳು ಅಲ್ಲದೇ ಇರತಕ್ಕಂಥವ್ರು ಭಾಳ ಜನ ನೋಡ್ತಂದರೆ, ನಮ್ಮ ರಾಜ್ಯಗಳು ಎಷ್ಟಿದೆ ಅಂದರೆ ಅಂದರೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ಗಳಾಗೋಗಿದೆ, ಜಿಲ್ಲೆಗಳು ಎಷ್ಟು ನೋಡ್ತೀರಾ? 31 ಆಗಿದೆ. ಎಲ್ಲರೂ ಮನೆ ಕಟ್ಟಲೇಬೇಕು. ಪ್ರತಿಯೊಬ್ಬರಿಗೂ ಮನೆ ಹೀಗೆ ಕಟ್ಟಬೇಕು, ಹಾಗೆ ಕಟ್ಟಬೇಕು ಅನ್ನೋಕ್ಕಿಂತ ಹೀಗಿದ್ದರೆ ಉತ್ತಮ, ಹೀಗೇ ಇದೆ ಸಿಸ್ಟಮ್ ಅನ್ನೋದು ಉತ್ತಮ. ಮನೆ ಮುಂದೆ ದೇವಸ್ಥಾನ ಯಾವತ್ತೂ ಹೇಳಿದ್ದೀನಿ, ಶಿವ ಅಂತಕ್ಕಂಥದ್ದು ಈಶ್ವರನ ಮುಂದೆ ಇರಬಾರ್ದು. ರಸ್ತೆ ಇದ್ದರೂ ಸಹ ಈಶ್ವರನ ದೇವಸ್ಥಾನದ ಮುಂದೆ ಆಗಲಿ, ಯಾವುದೇ ದೇವಸ್ಥಾನದ ಮುಂದೆ ಆಗಲಿ ಮನೆ ಮುಂದೆ ಇರಬಾರ್ದು. ಏನು ಜ್ಞಾಪಕ ಇಟ್ಕೊಳ್ಳಿ, ಶಿವನ ಮುಂದೆ ಇರಲಿ. ಶಿವನ ಮುಂದೆ ಅಂದರೆ ಅಟ್ಯಾಚ್ಡ್ ಆಗಿರ್ತಕ್ಕಂಥ ಮನೆ ಬಾಗಿಲು ತೆಗೆದ ತಕ್ಷಣ ಈಶ್ವರನ ದೇವಸ್ಥಾನ ಪಕ್ಕದೇ ಗೋಡೆ. ಆ ಶಿವನ ಮುಂದೆ ವಾಸನೆ ಮಾಡಬಾರ್ದು. ಅವನು ಈಶ್ವರ ಯಾವ ಕಡೆ ತಿರುಗಿರಲಿ, ದೇವಸ್ಥಾನದೊಳಗೆ ಅವ್ನು ಪೂರ್ವ ತಿರುಗಿರಲಿ, ಪಶ್ಚಿಮ ತಿರುಗಿರಲಿ, ಉತ್ತರ ತಿರುಗಿರಲಿ, ದಕ್ಷಿಣ ತಿರುಗಲಿ, ಅದು ಲೆಕ್ಕ ಇಲ್ಲ. ನಿಮ್ಮ ಮನೆ ಬಾಗಿಲು ತೆಗೆದ ತಕ್ಷಣ ಈಶ್ವರನ ದೇವಸ್ಥಾನ, ಎದುರುಗಡೆ ಗೋಡೆ. ಆಗ ಏನು, ಮನೇನ ಬೀದಿಗೆ ಬಂದ್ಬಿಡೋವರೆಗೂ ಯಾವ ಕಾಲಕ್ಕೂ ಬಿಡೋದಿಲ್ಲ. ಶಿವನ ಮುಂದೆ ಬದುಕಕ್ಕೆ ಸಾಧ್ಯವಿಲ್ಲ. ವಿಷ್ಣು ಹಿಂದೆ ಅಂದರೆ ಮಹಾವಿಷ್ಣು ಕೃಷ್ಣನ ಅವತಾರದಲ್ಲಿರಲಿ, ರಾಮ ಅವತಾರದಲ್ಲಿರಲಿ, ಯಾವುದೇ ಒಂದು ನರಸಿಂಹ ಅವತಾರದಲ್ಲಿರಲಿ, ಇಂಥ ಒಂದು ಮಹಾವಿಷ್ಣು ದೇವಸ್ಥಾನ, ವೆಂಕಟೇಶ್ವರ ಆಗಲಿ ಯಾರಾಗಲಿ, ಮನೆ ಹಿಂಬಾದಿ ಅಂದರೆ ಬೆನ್ನಲ್ಲಿ ಯಾವತ್ತು ಸ್ಟ್ರೈಟ್ ಅಂತೀವಿ. ಸ್ಟ್ರೈಟ್ ಅಂದ್ರೇನು? ಯಾವುದು ತಿಳ್ಕೊಳ್ಳಿ, ಯಾರು ಬೆನ್ನು ಭಾಳ ಚೆನ್ನಾಗಿ ಹೆಂಗಿರುತ್ತೋ ಅವನಿಗೆ ಯಾವ ರೋಗಗಳು ಇಲ್ಲ. ಬೆನ್ನು ಯಾವತ್ತಿದ್ರೂ ಕಂಬ ಇದ್ದ ಹಾಗೆ, ಆಧಾರದ ಸ್ತಂಭ. ಶನಿ ಅಕಸ್ಮಾತ್ ಕೆಟ್ಟು ಹೋದರೆ ಇಡೀ ಜೀವನದಲ್ಲಿ ಎಲ್ಲವೂ ರೋಗನಿಷ್ಠೆ. ಬೆನ್ನಿನ ಎಲುಬು ಯಾರು ಆಗ್ತಾನೆ? ಯಾವತ್ತೂ ತಿಳ್ಕೊಳ್ಳಿ, ಬೆನ್ನಿನ ಮೂಳೆಗೆ, ಬೆನ್ನಲ್ಲಿ ಯಾವತ್ತಿದ್ರೂ ವಾಸವಾಗಿರ್ತಕ್ಕಂಥ ಶನಿ. ಶನಿ ಯಾರನ್ನು ಪೂಜೆ ಮಾಡ್ತಾನೆ? ಮಹಾವಿಷ್ಣುನ ಹಿಂದ್ಗಡೆ ಇಟ್ಕೊಂಡ್ಬಿಟ್ರೆ, ಮಹಾವಿಷ್ಣುನ ಹಿಂದೆ ಇಟ್ಕೊಂಡ್ಬಿಟ್ರೆ ಜೀವನದಲ್ಲಿ ಯಾವತ್ತೂ ಮೇಲ್ ಬರಲ್ಲ. ಒಳಗಡೆನೇ ಇರ್ತಾನೆ ಪಾತಾಳದಲ್ಲೇ. ಅದು ಎಷ್ಟು ದುಡಿದ್ರೂ ಬರೀ ಮನೆಗೆ ಕೆಲಸಕ್ಕಾಗ್ತಾ ಇದೆ, ಹೊರಗಡೆ ಬರುತ್ತೆ, ಬೇಕಾಷ್ಟು ದುಡ್ಡು ಬರುತ್ತೆ, ಪಶ್ಚಿಮದ ದುಡ್ಡು ಬರುತ್ತೆ, ಖರ್ಚು ಅಷ್ಟೇ ಇರುತ್ತೆ. 100 ರೂಪಾಯಿ ಬಂತ, 200 ರೂಪಾಯಿ ಖರ್ಚಾಗುತ್ತೆ. ಸಾಲ ಮಾಡಿ ಖರ್ಚು ಮಾಡುವಂಥ ವ್ಯವಸ್ಥೆ ಆಗುತ್ತೆ. ಅದಕ್ಕೆ ಹಿಂದ್ಗಡೆ ಯಾವತ್ತೂ ಅಂದರೆ ಮನೆ ಹಿಂಬದಿಯ ಗೋಡೆ ಅಟ್ಯಾಚ್ಡ್ ಆಗಿ ಮನೆ ಹಿಂಬದಿಯಲ್ಲಿ ಯಾವ ಕಾಲಕ್ಕೂ ಮಹಾವಿಷ್ಣು ದೇವಸ್ಥಾನ ಇರಬಾರ್ದು, ಮಹಾವಿಷ್ಣುಗೆ ಸಂಬಂಧಪಟ್ಟ ದೇವಸ್ಥಾನ ಇರಬಾರ್ದು. ಆದರೆ ರೋಡ್ ಇದೆ ಅಂತ ಇಟ್ಕೊಳ್ಳೋಣ. ಕೆಲವರು ಹೇಳ್ತಾರೆ ರಸ್ತೆ ಇದೆ, ರಸ್ತೆ ಬಿಟ್ಟು ಆಚೆ ಇದೆ ಅಂತ. ರಸ್ತೆ ಬಿಟ್ಟು ಆಚೆ ಇರೋ ದೃಷ್ಟಿ ಎಷ್ಟು ವಿಶೇಷ ಅಂದರೆ, ಇವತ್ತಿನ ದಿವಸ ಒಂದು ದೊಡ್ಡ ಕಂಪನಿಯಪ್ಪ, ಅದು ಯಾವ ಕಂಪನಿ ಅಂತ ಹೇಳಂಗಿಲ್ಲ, ಯಾಕೆಂದರೆ ಕೇಳಿದ್ರೆ ಕಟ್ ಮಾಡ್ತಾರೆ. ಆದರೆ ಕಂಪ್ನಿ ಹೆಸರು ಹೇಳಿದೆ ಅಂದರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಹೇಳ್ತೀನಿ ಕೇಳಿ. ಆ ಕಂಪನಿ ಒಂದು ಬಹಳ ಚೆನ್ನಾಗಿ ಉನ್ನತ ಸ್ಥಾನ ಬರ್ತಾ ಇತ್ತು. ಇದು ತಮಿಳುನಾಡಲ್ಲಿ ನಡೆದಿದ್ದ ಘಟನೆ. ಎತ್ತರವಾಗಿರ್ತಕ್ಕಂಥ ಒಂದು ದೇವಸ್ಥಾನದ ಮೇಲೆ ಗೋಪುರದಲ್ಲಿ ಒಂದು ನಂದಿ ವಿಗ್ರಹ ಇತ್ತು. ಆ ನಂದಿ ವಿಗ್ರಹ ಹೀಗೇ ನೋಡ್ತಾ ಇತ್ತು. ಎಲ್ಲಿ ನೋಡ್ತಾ ಇತ್ತು ಗೊತ್ತಿರಲಿಲ್ಲ, ಸುಮ್ಮನೆ ನೋಡ್ತಾ ಇತ್ತು. ಅವನ ಪಾಪ ವಿಗ್ರಹ ಕೆತ್ತಿಟ್ಬಿಟ್ಟು ಅಂತ ದೇವಸ್ಥಾನದವನು. ಈ ಎದುರುಗಡೆ ಒಂದು ಫ್ಯಾಕ್ಟ್ರಿ ಮಾಡ್ಕೊಂಡ, ಯಾವುದೋ ದೊಡ್ಡ ಕಾರ್ಖಾನೆ ಮಾಡ್ಕೊಂಡ. ಆ ಕಾರ್ಖಾನೆ ಸಾಧಾರಣದಲ್ಲ, ಒಳ್ಳೆ ಫಸ್ಟ್ ಕ್ಲಾಸು 2 ವೀಲರ್ ವೆಹಿಕಲ್ಸು ಜಾಮ್ ಜೂಮ್ ಅಂತ ಮಾಡ್ಕೊಂಡೆ. ಫಸ್ಟ್ ಕ್ಲಾಸಾಗಿ ಮಾಡ್ಕೊಂಡ್ರವನಿಗೆ ದಿನ 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 ವರ್ಕರ್ಸ್ ಹೊರಟೋಗ್ತಾ ಇದ್ದಾರೆ. ಕೆಲಸಗಳಲ್ಲಿ ಕಷ್ಟ, ಯಾವ ಕಾಲಕ್ಕೂ ಲೇಬರ್ಸ್ ಪ್ರಾಬ್ಲಮ್ಮು, ಯಾವ ಕಾಲಕ್ಕೂ ದುಡ್ಡು ಪ್ರಾಬ್ಲಮ್ಮು, ಬರೀ ಸಾಲದಲ್ಲಿ. ಸರಿ, ಸಾಲ ಮಾಡಿ ಮತ್ತೆ ತಿರುಗಿ ತೊಗೊಂಬ, ಸಾಲ ಮತ್ತೆ ತೊಗೊಂಬ. ದೊಡ್ಡ ಹೆಸರಾಂತ ಕಾರ್ಯಾಗ್ರಹದಲ್ಲಿ ಇವತ್ತಿನ ದಿವಸ ಅಷ್ಟು ದೊಡ್ಡ ಕಾರ್ಖಾನೆ ಆದರೂ ಸಹ ಏನೂ ಆಗದೆ ಇದ್ದಾಗೋಯ್ತು. ಒಬ್ಬನು ಯಾರೋ ಪಾಪ ನಮ್ಮೂರಿಗೆ ಬಂದ, ಒಂದು ಒಳ್ಳೆ ಐಡಿಯಾ ಕೊಟ್ಟ. ನೋಡಿ, ನಿಮ್ಮ ಫ್ಯಾಕ್ಟ್ರಿನ ಎದುರುಗಡೆ ಇರ್ತಕ್ಕಂಥ ಈಶ್ವರನ ದೇವಸ್ಥಾನ ನಂದಿ ನೋಡ್ತಾ ಇದ್ದಾನೆ. ಕೆಲವರು ಅಂದ್ಕೊಂಡ್ರು, ಏನು ಗುರುಗಳೇ, ಅದೆಲ್ಲೋ ನಂದಿ ಇರೋದು ನಮಗೆ ಎಫೆಕ್ಟ್ ಆಗತ್ತಾ? ಖಂಡಿತ ಆಗತ್ತೆ ರೀ.
ಖಂಡಿತ ಆಗುತ್ತೆ. ಮುಲಾಜಿಂದ ಬರೆದಿಟ್ಕೊಳ್ಳಿ. ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ, ನಿಮ್ಮ ಮನೆ ಮುಂದೆ ಸುಮ್ಮನೆ ಒಂದು ಕಲ್ಲು ಒಂದು 10 ವರ್ಷದಿಂದ ಹಂಗೆ ಬಂಡೆ ತಿಂದಿಟ್ಕೊಳ್ಳಿ, ಅದು ಕಪ್ಪೆ ಶೇಪಲ್ಲಿ ಇದ್ರೋ, ಇಲಿ ಶೇಪಲ್ಲಿ ಇರುತ್ತೋ, ಅಥವಾ ಹಾವಿನ ಶೇಪಲ್ಲಿ ಆ ಮುಖ ಹಂಗೆ ಕಾಣುತ್ತೆ ಅಂತ ಇಟ್ಕೊಳ್ಳಿ, ಒಂದು ಭಾವನೆ ಇಟ್ಕೊಳ್ಳಿ. ಅದು ನಿಮ್ಮನ್ನೇ ನೋಡ್ತಾ ಇದ್ರೆ ದೃಷ್ಟಿ, ಯಾವ ದೃಷ್ಟಿ ಬೀಳುತ್ತೋ ಹೇಗೆ ಬೀಳುತ್ತೋ ಗೊತ್ತಿಲ್ಲ, ಉದ್ಧಾರ ಆಗಕ್ಕೆ ಬಿಡಲ್ಲ ಅದು. ಅದನ್ನು ಅದಕ್ಕೆ ಸುತ್ತಮುತ್ತಲು ವಾಸ್ತು ಅಂದರೆ ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ, ನಾನು ವಾಸ್ತು ನೋಡ್ತಾ ಇದ್ದೀನಿ ಅಂದ್ಬಿಟ್ಟು ಬಂದು ನೋಡ್ಕೊಂಡ್ಬಿಡ್ತಾರೆ. ಹಿಂಗೆಲ್ಲ ವಾಸ್ತು ನೋಡೋಕಿದ್ರೆ ನೀವುಗಳೆಲ್ಲ ಏನು ಮಾಡ್ತಾರೆ, ಬೀದಿ ಬೀದಿಗೂ ಮನೆಯಲ್ಲಿ ನೋಡ್ಕೊಂಬಂದವನ್ನೆಲ್ಲ ಅವರೇ ವಾಸ್ತು ಪುರುಷ ಆಗ್ಬಿಟ್ಟಿದ್ದಾನೆ. ನಾನು ಫಸ್ಟ್ ಕ್ಲಾಸ್ ವಾಸ್ತು ನೋಡ್ತೇನೆ, ನಮ್ಮ ಯಜಮಾನ್ರು ಏನು ಚೆನ್ನಾಗಿ ನೋಡ್ತಾರೆ ಸುಶೀಲಮ್ಮ ವಾಸ್ತು, ನಿಮ್ಮ ಮನೆ ಕರ್ಕೊಂಡೋಗಿ ತೋರಿಸ್ತಾನೆ. ಲೆಟ್ರಿನ್ ಬಾತ್ರೂಮ್ ಎಲ್ಲ ನೋಡ್ಕೊಂಬಂದ್ಬಿಡ್ತಾನೆ, ಚೆನ್ನಾಗಿದೆ ಮಾಡ್ಕೊಂಬಿಡಿ ಅಂತಾನೆ. ಎದುರುಗಡೆ ಹೋಗಿ ರೋಡಲ್ಲಿ ನೋಡ್ತಾರೆ, ಗೊತ್ತಾಗೋದು ಈ ವಾಸ್ತು ಇದೆಯಾ ಅಲ್ವಾ ಅಂತ. ಅದಕ್ಕೆ ಎಂಟಿ ವೆಸಲ್ಸ್ ಮೇಕ್ಸ್ ನಾಯ್ಸ್. ಪ್ರತಿಯೊಂದು ಪರ್ಫೆಕ್ಷನ್ ನೋಡ್ಬೇಕು ನೀವು. ರೋಡು, ಮೂಲೆ, ಮನೆ, ಏರಿಯಾ, ಹೈಟ, ಕೆಳಗ, ವ್ಯಾಲಿ ಒಳಗಿದೆಯಾ, ನೀರು ಪಕ್ಕ ಇದೆಯಾ, ಕೆರೆಯಲ್ಲಿ ಮಾಡಿದಾರ ಮನೆ ಅಥವಾ ಲೇಔಟು ಗೊತ್ತಿಲ್ಲ, ಬಂಡೆ ಒಳಗಿದೆಯಾ, ಗುಹೆ ಒಳಗಿದೆಯಾ, ಹಾವನ್ನು ಮುರಿದಾಗ ಸಾಯಿಸಿದ್ರ, ಹೀಗೆಲ್ಲ ನೋಡ್ಕೊಳ್ಬೇಕಾದ್ರೆ ಗೊತ್ತಾಗೋದು ಹೇಗೆ? ಏಕೈಕವಾಗಿ ಗೊತ್ತಾಗ್ತಕ್ಕಂಥದ್ದು ವಿಶೇಷ ಅಂದರೆ ನಮ್ಮ ಬ್ರಹ್ಮಾಂಡದಲ್ಲಿ ಮಾತ್ರ. ಯಾಕೆಂದರೆ 33 ಗುರುಗಳು ಹೇಳ್ಕೊಟ್ರ ವಿದ್ಯೆರೇ ಅಂಥ ಕೆಪಾಸಿಟಿ ಯಾವ ನನ್ನ ಮಗನಿಗೂ ಇಲ್ಲ. ನಮ್ಮ ಹತ್ರ ನಿಂತ್ಕೊಂಡ್ರೆ ವ್ಯವಸ್ಥಿತವಾಗಿ ನಡೆಯುತ್ತೆ, ಇದು ಸತ್ಯ. ಅದಕ್ಕೋಸ್ಕರನೇ ಇವತ್ತು 5 ವರ್ಷದ ಕಾಲ ಯಾವತ್ತೂ ಯಶಸ್ಸು. ಏನಂತೀರಾ? ಅದಕ್ಕೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಪ್ರತಿಯೊಂದು ನೋಡ್ತಾ ಇದ್ದಾಗ ಈ ಒಂದು ಕಾರ್ಖಾನೆಯಲ್ಲಿ ನೋಡ್ತಾ ಬಂದ ನಂಬುದ್ರಿ ನೋಡ್ದ ಈ ನಂದಿ ನಿಮ್ಮ ಫ್ಯಾಕ್ಟ್ರಿ ನೋಡ್ತಾ ಇದೆ, ದಯವಿಟ್ಟು ಇಳಿಸಿದ ರೀ, ಆ ದೇವಸ್ಥಾನದ್ದು ನಾನು ಹೆಂಗ್ರಿ ಇಳಿಸ್ಲಿಂದ ಯೋಚನೆ ಮಾಡಿಬಿಡಿ. ಒಂದು ಕೆಲಸ ಮಾಡಿ, ನೀವು ಕೋಟ್ಯಾಧೀಶ್ವರರು ಸಾಲದಲ್ಲಿ ಇದ್ದೀರ, ಆದರೂ ಇದೊಂದು ಸಾಲ ಅಂತ ಇಟ್ಕೊಂಬೇಡ. 2 ಕೋಟಿಗೆ ಏನೋ ಗೌರ್ಮೆಂಟಲ್ಲಿ ಓಡಾಡಿ ಆ ದೇವಸ್ಥಾನ ನಾನು ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಒಪ್ಕೊಳ್ಳಿ, ತೊಗೊಳ್ಳಿ. ಆಮೇಲೆ ಮಿಕ್ಕಿದ್ದು ನಾನು ಹೇಳ್ತೀನಿ ಐಡಿಯಾ ಅಂದರು. ಸರಿ ಆಯಿತು, ಬುದ್ಧಿವಂತರು ಹೋದರು, ಗೌರ್ಮೆಂಟಲ್ಲಿ ಅಪ್ಲಿಕೇಶನ್ ಹಾಕಿದ್ರು. ನೋಡಿ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಿಲ್ಲ, ದತ್ತು ತೊಗೊತೀನಿ, ಇದನ್ನು ನನ್ನ ಕೈಲಾದ ಮಟ್ಟಿಗೆ ಜೀರ್ಣೋದ್ಧಾರ ಮಾಡ್ತೀನಿ, ಎಲ್ಲ ರೆಡಿ ಮಾಡ್ತೀನಿ. ಸಂತೋಷ. ಇವತ್ತು 2.25 ಕೋಟಿಯಷ್ಟು ಜೀರ್ಣೋದ್ಧಾರ ಮಾಡಿದ್ರು. ನಂದಿನೇನು ಮಾಡೋದು ಗೊತ್ತಾ? ಮೇಲಿದ್ದಿದ್ದು ಫಸ್ಟ್ ಕ್ಲಾಸಕ್ಕೆ ಇವ್ರ ಜನ ಜೀರ್ಣೋದ್ಧಾರ ಮಾಡಬೇಕು. ಸರಿ, ಮುರಿದಿದ್ದೆಲ್ಲ ಸರಿಪಡಿಸೋದು, ತಿರುಗಿ ಎಲ್ಲ ಆಲ್ಟ್ರೇಷನ್ ಮಾಡೋದು, ಸಿಮೆಂಟ್ ಹಾಕ್ಸೋದು, ಏನೇನು ಸರಿಯಾಗಿಲ್ಲದೆ ಅದು ಸರಿ ನೆಟ್ಟಿಗೆ ಮಾಡೋದು ಎಲ್ಲ ಮಾಡಿಸೋರು. ಇವತ್ತು ದೇವಸ್ಥಾನ ಬೆಟ್ಟದ ಮೇಲೆ ಸೂಪರ್. ತಮಿಳ್ನಾಡಲ್ಲಿ ಅಷ್ಟೊಳ್ಳೆ ಸೂಪರ್ ಆಗಿ ದೇವಸ್ಥಾನದಲ್ಲಿ ಮೇಲೆ ನಂದಿ ಇದ್ನಲ್ಲ ಗೋಪುರದಲ್ಲೇ ಕೆಳಗಿಳಿಸ್ಬಿಟ್ರು. ಯಾವತ್ತು ನಂದಿ ಇಳಿಸಿದ್ರು ಇವರು ಇವತ್ತೆಷ್ಟು ಕೋಟ್ಯಾಧೀಶ್ವರರು ಅಂದರೆ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ನೇಪಾಳ್, ಚೈನಾ, ಜಪಾನ್, ಸಿಂಗಪೂರ್, ಇಷ್ಟೂ ಜಾಗದಲ್ಲಿ 2 ವೀಲರ್ದು ಫಸ್ಟ್ ಕ್ಲಾಸ್ ನಂಬರ್ 1 A1 ಆಗಿರ್ತಕ್ಕಂಥ ಕಾರ್ಖಾನೆ ಇವತ್ತಿನ ದಿವಸ. ಅದಕ್ಕೆ ಹೇಳ್ತೀನಿ, ಯಾವತ್ತು ಯಾವ ವಾಸ್ತು ಚೇಂಜ್ ಆಗಬೇಕು ಅನ್ನೋದು ಸರಿಯಾಗಿ ನೋಡಿದ್ರೆ ಯಾವ ದೃಷ್ಟಿ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ. ನಾವು ಕೆಲವರು ಹೇಳ್ತಿರ್ತೀವಿ, ಕಲ್ಲೇಟು ಬಿದ್ದರೂ ತಡ್ಕೋಬೋದಂತೆ, ಕಣ್ಣು ದೃಷ್ಟಿ ತಡ್ಕೋಬೋದು. ಆ ಕಣ್ಣು ದೃಷ್ಟಿ ಯಾರ್ದು ಎಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ದೇವರ ದೃಷ್ಟಿನೂ ನಾವು ಏನಂತೀವಿ, ದೇವಸ್ಥಾನ ಬಾಗಿಲು ತಟ್ಟಿದಾಗ ಅರ್ಚಕ ಓಪನ್ ಮಾಡಬೇಕಾದ್ರೆ ಬಾಗಿಲನ್ನ ಒಂದು ಸಲ ಬಾಗಿಲು ತಟ್ಟಿಬಿಟ್ಟೆ ಒಳಗಡೆ ಹೋಗೋದು. ಈ ಸೈಡ್ ನಿಂತಿರ್ತಾನೆ, ತಟ್ಬಿಟ್ಟು ನಿಧಾನಕ್ಕೆ ಬಾಗಿಲು ಕೆಳಗಿಂದ ತೆಗೆದುಬಿಟ್ಟು ಆಮೇಲೆ ಹೋಗ್ತೀವಿ. ಯಾಕೆಂದರೆ ದೇವರು ಕೂಡ ಒಳಗಡೆ ಗರ್ಭಗುಡಿಲಿ ಬಾಗಿಲು ಹಾಕ್ಬಿಟ್ಟು ರಾತ್ರಿ ಹೋಗಿರ್ತಿರಲ್ಲ, ಆ ದೃಷ್ಟಿ ಹೀಗಿರುತ್ತೋ ನೇರ ದೃಷ್ಟಿ ಇರುತ್ತೋ, ದೇವರ ದೃಷ್ಟಿಗೆ ಯಾವತ್ತೂ ತಗಲಬಾರ್ದು ಅಂತ ನೇರವಾಗಿ ನೋಡಬೇಡಿ, ದೇವ್ರ ಮುಂದೆ ನಿಂತ್ಕೋಬೇಡಿ ಅಂತೀವಿ. ನಿಂತ್ಕೋಬೇಡಿ ಅಂದ್ರೂ ಏನು ಮಾಡ್ತಾರೆ, ಹೊಸ ದೇವಸ್ಥಾನದಲ್ಲಿ ಎಲ್ಲ ಅಡ್ಡಡ್ಡ ಬಂದು ಹಿಂಗೆ ನಿಂತ್ಕೊಂಡು ಬಗ್ಗೆ ನೋಡೋದು. ಅದಕ್ಕೆ ಪೆದ್ದುಗಳು ಹಿಂಗೆಲ್ಲ ಬರುತ್ತೆ, ಕುರಿಗಳು ಕಪಿ ಚೇಷ್ಟೆ ಮುಂಡೆವ ಎಲ್ಲ ಸೈಡಿಗೆ ನಿಂತ್ಕೊಳ್ಳಿ ಅಂತ ಅವರೇ ಪಾಪ ಪರ್ಮನೆಂಟಾಗಿ ಕಂಬಿಗಳು ಹಾಕ್ಬಿಡೋದು. ಹಾಗೇನಾಯ್ತಾ ಮಧ್ಯೆ ಓಡಾಡೋಕ್ಕಾಗಲ್ಲ, ಸೈಲೆಂಟ್ ನಿಂತಿರ್ತಾರೆ. ಅದಕ್ಕೆ ಆ ದೃಷ್ಟಿಗಳಿಗೆ ಅಪಾರವಾಗಿ ಯಾರ ದೃಷ್ಟಿನೂ ಬಿಡಬಾರ್ದು ಅಂತ ಒಂದು ದೇವಸ್ಥಾನ ದೃಷ್ಟಿ ಯಾರ ಮೇಲೆ ಬೀಳುತ್ತೆ? ವಾಹನ, ಉತ್ಸವ ಮೂರ್ತಿ ಮೇಲೆ, ಅಲ್ಲಿರ್ತಕ್ಕಂಥ ಮುಂದಿನ ವಾಹನದ ಮೇಲೆ ಬಿದ್ದಿರುತ್ತೆ, ಮಂಟಪದ ಮೇಲೆ ಬೀಳುತ್ತೆ, ಗಂಡು ಬೀಳುತ್ತೆ, ಹೀಗೆಲ್ಲ ಆಗುತ್ತೆ. ಅದಕ್ಕೆ ಮನೇನೂ ಅಷ್ಟೇ, ಶಿವಂ ವಾಸ್ತು ಅಂದರೆ ಈಶ್ವರ ವಾಸವಾಗಿರ್ತಾನೆ. ನಿಮ್ಮಲ್ಲಿರ್ತಕ್ಕಂಥ ಜೀವನ ಈ ಥರ ಬಾಗಿಲಲ್ಲಿ ತೆಗೆದ ತಕ್ಷಣ ದೇವಸ್ಥಾನಗಳ ಮುಂದೆ, ಮನೆ ಬಾಗಿಲ ಮುಂದೆ ಏನು ಹೇಳ್ತಾರೆ, ಒಂದು ಅರಳಿ ಮರ ಕೂಡ ಇರಬಾರ್ದು. ಅರಳಿ ಮರದ ನೆರಳು ಬಿದ್ದರೆ ಮನೆ ಸರ್ವನಾಶ ಅಂತೀವಿ. ಅರಳಿ ಮರ ಬಿಡಲಿ, ಅದ್ರ ನೆರಳು ಬೀಳಬಾರ್ದು ಅಂತ. ಅರಳಿ ಮರ ಬೆಳೀತಾ ಫಸ್ಟ್ ಬೆಳೆದ ಚಿಕ್ಕದಾಗಿರುತ್ತೆ, ನೆರಳಲ್ಲಿ ಬೀಳುತ್ತೆ, ಆಮೇಲೆ ಬೆಳೀತಾ ಅಂದರೆ ನಿನ್ನ ಟೈಮು ಆಗ ಕೆಟ್ಟೋಗೋ ಟೈಮ್ ಇದ್ದರೆ ನೀನು ಆ ಮನೆ ಪಕ್ಕದಲ್ಲೇ ಇರ್ತೀಯ, ಬೆಳೆಯುತ್ತೆ, ಫಸ್ಟ್ ಕ್ಲಾಸಾಗಿ ನೆರಳು ಬೀಳಕ್ಕೆ ಶುರು ಆಗುತ್ತೆ. ಆಗ ನೀವು ಅಂದ್ಕೊಳ್ಳೋದೇನು ಅಂದರೆ, ಎಷ್ಟು ಚೆನ್ನಾಗಿದ್ವಿ ರೀ ಮನೇಲಿ ಸಂಸಾರ ಮಾಡ್ಕೊಂಡು, ಚೆನ್ನಾಗಿದ್ರಿ, ನೆರಳು ಬಿದ್ದಿರಲಿಲ್ಲ, ಈಗ ಮನೆ ದೊಡ್ಡದಾಗಿದೆ, ನೆರಳು ಬೀಳ್ತಾ ಇದೆ ಅಂದರೆ ನಿನ್ನ ಮನೆ ಸರ್ವನಾಶ ಆಗೋ ಟೈಮ್ಗೆ ನಿನಗೂ ದಶೆನೂ ಚೇಂಜ್ ಆಗಂದರೆ ಎಲ್ಲವೂ ಕೋಇನ್ಸಿಡೆನ್ಸ್ ಮಾಡೋ ದೇವರು ವಿಧಿಯಾಟ ಬಲ್ಲವನು ಯಾರಯ್ಯ ಅಂತ. ಅದಕ್ಕೆ ಇಂಥ ಒಂದು ಶಿವಮಾಸ್ತುವಲ್ಲಿ ಹೇಳ್ತೀನಿ, ಯಾವ ದೇವಸ್ಥಾನದ ಮುಂದೆನಾಗಲಿ, ಅದು ಅಮ್ಮನವರಾಗಲಿ, ಮಾರಮ್ಮ ಆಗಲಿ, ಯಾವುದೇ ದೊಡ್ಡ ದೇವಾಲಯ ಆಗಲಿ, ಯಾವುದೇ ಚಿಕ್ಕ ದೇವಸ್ಥಾನ ಆಗಲಿ, ಪುಟಾಣಿ ಗಣಪತಿ ಆಗಲಿ, ಇನ್ನೊಂದು ತಿಳ್ಕೊಳ್ಳಿ, ನಿಮ್ಮ ಮನೆ ಎದುರುಗಡೆ ಒಂದು ಮನೆ ಇದೆ, ಅವ್ರ ಪಾಪ ರೀ ನಮ್ಮ ಮನೆಗೆ ಚೆನ್ನಾಗಿರಲಿ ಒಂದು ಟೈಲ್ಸ್ ಹಾಕಿದ್ದೀನಿ ರೀ ಅಂತಾರೆ. ಆ ಟೈಲ್ಸ್ನಲ್ಲಿರೋ ಗಣಪತಿ ಅಥವಾ ಆ ಟೈಲ್ಸಲ್ಲಿರೋ ದೇವರು, ಆ ಟೈಲ್ಸಲ್ಲೋ ಅಥವಾ ಮೇಲ್ಗಡೆ ಒಂದು ಕಲ್ಲು ವಿಗ್ರಹ ಇಟ್ಬಿಟ್ಟು ನಿಮ್ಮ ಮನೆ ನೋಡ್ತಾ ಇದೆ ಅಂತ ಇಟ್ಕೊಳ್ಳಿ, ಅಲ್ಲೂ ಕಷ್ಟ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ.
ಅದಕ್ಕೆ ಏನು ಮಾಡ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಡೋಂಟ್ ವೆರಿ ಮಾಡ್ಕೋಬೇಡಿ. ಯಾಕಂದರೆ ಅವ್ರ ಮನೆ ಗಣಪತಿ ತೆಗೆದಾಕಿ ಅಂತ ನೀವು ಹೇಳೋಕ್ಕಾಗಲ್ಲ. ನಿಮ್ಮ ಮನೆ ಇಷ್ಟ, ನನ್ನ ಇಷ್ಟ ರೀ, ನನ್ನ ಮನೆ ಏನೋ ಮಾಡ್ಕೊತೀನಿ ಅನ್ನೋದು ಹೇಳ್ತಾರೆ. ಆ ರೀತಿ ಯಾವ ಮನೆಯಲ್ಲಿ ಈ ರೀತಿ ದೋಷ ಇರುತ್ತೋ ನಮಗೆ ಗೊತ್ತಿಲ್ಲದೆ ಈ ದೋಷಗಳನ್ನೆಲ್ಲ ಸರಿಪಡಿಸ್ಕೋಬೇಕು. ಪ್ರತಿಯೊಂದೂ ಶುಚಿರ್ಭೂತ ಪಡಿಸ್ಕೋಬೇಕು. ಮರಗಳನ್ನು ಯಾವ ಕಾಲಕ್ಕೂ ಮರದ ಕೆಳಗೆ ವಾಸವಾಗಿರ್ತಕ್ಕಂಥ ನಾಳೆ ಮರ ಬೆಳೆಯುತ್ತಾ ಇಲ್ವಾ ಅಂತ ನಿವೇಶನಲ್ಲಿ ಕಟ್ಟಬೇಕು. ಇದೆಲ್ಲ ಸರಿಪಡಿಸ್ಕೊಳ್ಳೋಕೆ ಏನು ಮಾಡ್ತಾರೆ, ಸರ್ಕಾರದವರು ಗೊತ್ತಿಲ್ಲದೇನೆ ರವಿ ಅನ್ನೋನು ಕಾಪಾಡ್ತಾನಂತೆ. ಹೇಗೆ ಕಾಪಾಡ್ತಾನೆ ಅವನು? ಒಂದು ಜಸ್ಟ್ ಒಂದು ವಿಶೇಷವಾಗಿ ಇರ್ತಕ್ಕಂಥ ಕಾಪಾಡುವ ವೆಚ್ಚನ ಒಂದು ರೂಲ್ಸ್ ಮಾಡ್ತಾನೆ. ರವಿ ಏನು ಮಾಡ್ತಾನೆ, ಸರ್ಕಾರದವ್ರಿಗೆ ಆರ್ಡರ್ ಕೊಡ್ತಾನಂತೆ. ಸರ್ಕಾರದವ್ರು ನಮಗೆ ಗೊತ್ತಿಲ್ಲದೆ ಒಂದು ಆರ್ಡರ್ ಕೊಡ್ತಾರೆ. ಏನಂತ ನೋಡ್ರಿ, 3 ಅಡಿ ಸುತ್ತಲೂ ಮನೆ ಸುತ್ತಲೂ ಜಾಗ ಬಿಡಬೇಕು. ಅವರು ಆರ್ಡರ್ ಥರ ಕೊಟ್ಟಿರ್ತಾರೆ ಅಷ್ಟೇ, ಆದರೆ ನಮಗೆ ಗೊತ್ತಿರಲ್ಲ. ಪ್ರೈವೇಟ್ ಲೇಔಟಲ್ಲಿ ಮನೆ ಮೊದಲೇ ಕಟ್ಕೊಂಡ್ಬಿಟ್ಟಿದ್ರೆ ಹೆಂಗಾಗತ್ತೆ? ಸಾಧ್ಯ ಆಗೋದಿಲ್ಲ. ಅದಕ್ಕೆ ಹೇಳ್ತೀನಿ, ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ಮನೆ ಮುಂದೆ, ಮನೆ ಹಿಂದೆ, ಮನೆ ಪಕ್ಕದಲ್ಲಿ, ಮನೆ ಈ ಕಡೆ ಆ ಕಡೆ ಅಂತ ಭಾಗದಲ್ಲಿ, ಹಿಂಬದಿಯಲ್ಲಿ ಯಾವ ದೇವರಿದ್ದಾರೆ, ಎಲ್ಲಿ ಯಾವುದು ಅಡ್ಡವಾಗಿದೆ, ಅಥವಾ ಅದರ ದೃಷ್ಟಿ ನಮ್ಮ ಮೇಲೆ ಬೀಳ್ತಾ ಇದೆಯಾ, ಯಾವ ರೀತಿ ದೃಷ್ಟಿ ಬೀಳ್ತಾ ಇದೆ, ಸುತ್ತಮುತ್ತಲು ದಿನ ಮನೆಯಿಂದ ಆಚೆ ಬರ್ತೀರಾ ಹೋಗ್ತೀರಾ, ನೋಡಬೇಕು, ಗಮನಿಸಬೇಕು. ನಿಮ್ಮ ಪಾಡಿಗೆ ನೀವು ತಿರುಗಿಸ್ಕೊಂಡು ನೆಟ್ಗೆ ಹೋಗ್ತಾ ಇದ್ರೆ ಮನೆ ಬಿಟ್ಟು ಛತ್ರ ಇದ್ದಂಗೆ ತಿಂದ್ಬಿಟ್ಟು ನೆಟ್ಗೆ ಏನಾಗತ್ತೆ, ಶಿವಂ ವಾಸ್ತು ಶಂಕರ ಅಂಥೇಳಿ ಫೋಟೋನಲ್ಲಿ ಬರೋ ಜನಗಳು ಜಾಸ್ತಿ ಆಗ್ಬಿಡ್ತಾರೆ. ಅದಕ್ಕೆ ಹೇಳೋದು, ಈ ಥರ ಮಾಡಬೇಡಿ. ಪ್ರತಿಯೊಬ್ಬರು ನಿಮ್ಮ ಮನೆ ನಿಮ್ಮ ನಿವಾಸನೆ. ಆಮೇಲೆ ಒಂದು ಎಚ್ಚರಿಕೆ ನೀಡಬೇಕು. ಅದು ಖಂಡಿತವಾಗಿ ನಾನು ಹೇಳ್ತೀನಿ. ಯಾತಕ್ಕೆ ಅಂದರೆ ಆ ಎಚ್ಚರಿಕೆ ಸ್ವಂತ ಮನೆಗಳು ಮಾಡಿಟ್ಬಿಟ್ಟಿದ್ರಲ್ಲ 4-5, ಅದರಲ್ಲಿ ಒಂದು ವಿಶೇಷವಾಗಿ ಘಟನೆ ನಡೀತಾ ಇದೆ. ಏನು ನಡೀತಾ ಇದೆ, ಮುಂದಕ್ಕೂ ನಡೆಯುತ್ತೆ. ಅದಕ್ಕೆ ಎಚ್ಚರಿಕೆ ಇವತ್ತು ಪಡೆದೇ ಇದ್ದರೆ ನಾಳೆ ದಿವಸ ನಿಮ್ಮ ಹಣೆ ಬರ ಪೇಪರಲ್ಲಿ ಬರುತ್ತೆ, ಫಸ್ಟ್ ಕ್ಲಾಸ್ ಹೆಡ್ಲೈನ್ಸ್. ಯಾತಕ್ಕೆ ಅನ್ನೋದು ಕಾಯ್ತಾ ಇರಿ. ಇವಾಗ ಬಂದು ಹೇಳ್ತೀನಿ, ಶಿವಂ ವಾಸ್ತು. ಗುರುಜಿ, ಇಷ್ಟು ದಿನಗಳ ಕಾಲ ನಾವು ಏನ್ ಅನ್ಕೊಂಡಿದ್ವಿ ಅಂದ್ರೆ ನಮ್ಮ ಮನೆ ಅಷ್ಟೇ, ಅಲ್ಲಿನ ವಾಸ್ತು ಸರಿ ಇದ್ರೆ ಎಲ್ಲ ಸರಿ ಇರುತ್ತೆ ಅಂತ. ಆದ್ರೆ ಇವತ್ತು ಹೇಳ್ತಿದ್ದೀರಾ, ಮನೆ ಸುತ್ತಮುತ್ತಲಿನ ವಾಸ್ತು ಕೂಡ ಸರಿ ಇರಬೇಕು. ಅದರಲ್ಲೂ ಪ್ರಮುಖವಾಗಿ ಮನೆಯ ಮುಂದೆ ಶಿವನ ದೇವಸ್ಥಾನ ಇರಬಾರ್ದು, ಹಾಗೆ ಮನೆಯ ಹಿಂದೆ ವಿಷ್ಣುವಿನ ದೇವಸ್ಥಾನ ಇದ್ರೆ ಉನ್ನತಿ ಸಾಧಿಸೋಕೆ ಆಗೋದೇ ಇಲ್ಲ ಅಂತ ಹೇಳ್ತಿದ್ರಿ.